ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೂನ್ ಬಳಿಕ ಭಾರೀ ಕಂಟಕ, ಭಾರತದಲ್ಲಿ ಹೆಚ್ಚಾಗಲಿದೆ ಸಮಸ್ಯೆ. ಯುಗಾದಿವರೆಗಿನ ಸ್ಫೋಟಕ ಭವಿಷ್ಯ ನುಡಿದ ರಾಜಗುರು ದ್ವಾರಕಾನಾಥ. ರಾಜಗುರು ಅಂತಾನೆ ಹೆಸರುವಾಸಿಯಾಗಿರುವ ದ್ವಾರಕಾನಾಥ ಗುರೂಜಿಯವರು ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಹಿಂದೆ ಅವರು ಅನೇಕ ಭವಿಷ್ಯವಾಣಿಗಳನ್ನು ನುಡಿದಿದ್ರು. ಆಯಾ ಕಾಲಕ್ಕೆ ಪ್ರಮುಖ ಘಟ್ಟಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿಯುತ್ತಲೇ ಬಂದಿದ್ದಾರೆ. ಇದೀಗ ದೇಶದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಇಟ್ಟುಕೊಂಡು ಮುಂದಿನ ಯುಗಾದಿಯವರೆಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದೀಗ ಮತ್ತೆ ಕೊರೋನಾ ಆರ್ಭಟಿಸ್ತಾ ಇದೆ, ಮಳೆ ಹೆಚ್ಚಾಗ್ತಾ ಇದೆ, ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಸೊ ಇದೆಲ್ಲವನ್ನ ಇಟ್ಟುಕೊಂಡು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜೂನ್ ತಿಂಗಳ ಬಳಿಕ ಭಾರೀ ಕಂಟಕ ಎದುರಾಗಲಿದೆ ಅಂತ ಹೇಳಿದ್ದು ಈಗ ಭಾರೀ ಆತಂಕವನ್ನ ತಂದೊಡ್ಡಿದೆ. ಹಾಗಾದ್ರೆ ರಾಜಗುರು ದ್ವಾರಕಾನಾಥ ನುಡಿದ ಭವಿಷ್ಯವಾಣಿ ಏನು? ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗತ್ತೆ, ಭಾರತದಲ್ಲಿ ಏನೆಲ್ಲ ತಲೆದೂರಲಿದೆ, ಬಿಜೆಪಿಗೂ ಕೂಡ ಗಂಡಾಂತರ ಇದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಟ್ಟು ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಜೊತೆಗೆ ಮೋದಿ ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮುಂದಿನ ಪ್ರಧಾನಿ ಮೋದಿ ಆಗ್ಬೇಕಾ ಇಲ್ಲ ಯೋಗಿ ಆಗ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಖ್ಯಾತ ಜ್ಯೋತಿಷಿ ರಾಜಗುರು ದ್ವಾರಕಾನಾಥ ಅವರ ಪ್ರಕಾರ ಗ್ರಹಗಳ ಸ್ಥಾನ ಪಲ್ಲಟದಿಂದ ಯುಗಾದಿಯವರೆಗೆ ಭಾರತದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆಡಳಿತ ಮತ್ತು ಪ್ರತಿಪಕ್ಷಗಳು ಎಚ್ಚರಿಕೆಯಿಂದ ಇರಬೇಕು. ಯುದ್ಧದ ಭೀತಿ, ಪ್ರಕೃತಿ ವಿಕೋಪಗಳು ಮತ್ತು ಬೆಲೆ ಏರಿಕೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ಕ್ರೀಡಾಪಟುಗಳು ಉತ್ತಮ ಸಾಧನೆಯನ್ನ ಮಾಡಲಿದ್ದಾರೆ ಹಾಗೂ ಸನಾತನ ಧರ್ಮದ ಆಶಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಜನರನ್ನ ರಕ್ಷಿಸಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ. ಚತುರ್ಗ್ರಹಗಳ ಸ್ಥಾನಪಲ್ಲಟದಿಂದಾಗಿ ಭಾರತದಲ್ಲಿ ಮುಂದಿನ ಯುಗಾದಿಯವರೆಗೂ ಸಮಸ್ಯೆಗಳು ಹೆಚ್ಚಾಗಿರಲಿವೆ. ಹೀಗಾಗಿ ಆಡಳಿತ ಪಕ್ಷಗಳು, ವಿರೋಧ ಪಕ್ಷಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಜ್ಯೋತಿಷಿ ರಾಜಗುರು ದ್ವಾರಕಾನಾಥ ಸಲಹೆ ನೀಡಿದ್ದಾರೆ. ಇನ್ನು ಗ್ರಹಗಳ ಚಲನೆ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತೆ. ಶನಿ, ಗುರು, ರಾಹುಕೇತು ಸಂಚಾರ ತುಂಬಾ ಮುಖ್ಯವಾಗಿದೆ. ಗ್ರಹಗಳ ಚಲನೆಯು ದೇಶದಲ್ಲಿ ಮಹತ್ವದ ಬದಲಾವಣೆ, ಪ್ರಜೆಗಳನ್ನು ಕಾಪಾಡುವ ಮತ್ತು ಕಾಡುವ ಯುದ್ಧ ಭೀತಿಗೆ ಕಾರಣವಾಗಬಹುದು. ಮುಂದಿನ ಯುಗಾದಿಯವರೆಗೆ ಸಮಸ್ಯೆಗಳು ಇವೆ. 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣಗಳು ಸಂಭವಿಸಲಿವೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು. 2025ರ ಜೂನ್ 22ರ ನಂತರ ಪ್ರಪಂಚದ ಕೆಲವು ದೇಶಗಳಲ್ಲಿ ಭಾರೀ ಕಂಟಕ ಎದುರಾಗಲಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಕಾಲಜ್ಞಾನಿಗಳು ರಾಜಗುರು ಹೇಳಿದ್ದಾರೆ. ಇನ್ನು ಪ್ರತಿ ಬಾರಿಯೂ ಗ್ರಹಗಳ ಸ್ಥಾನ ಬದಲಾವಣೆ ಆದರೂ ಈ ಬಾರಿ ಚಲನೆ ವಿಶಿಷ್ಟವಾಗಿದೆ. ಹಾಗಾಗಿ ಸಾಕಷ್ಟು ಬದಲಾವಣೆಗಳು ಸಂಭವಿಸಲಿವೆಯಂತೆ. ಆದ್ದರಿಂದ ಸನಾತನ ಧರ್ಮದ ಆಶಯಗಳನ್ನ ಎತ್ತಿ ಹಿಡಿಯುವ ಮೂಲಕ ಆಡಳಿತ ಪಕ್ಷದವರು ಜನರನ್ನ ರಕ್ಷಣೆ ಮಾಡಬೇಕು. ಪ್ರತಿಪಕ್ಷಗಳು ಉತ್ತಮ ಸಲಹೆಗಳನ್ನ ನೀಡುವ ಮೂಲಕ ಸರ್ಕಾರಕ್ಕೆ ಸಹಕಾರ ಕೊಡಬೇಕು. ಯುದ್ಧ ಬಿಕ್ಕಟ್ಟುಗಳು, ಪ್ರಕೃತಿಯಲ್ಲಿ ವಿಷಗಾಳಿ, ಪ್ರಕೃತಿ ವಿಕೋಪದಂತಹ ಸಮಸ್ಯೆಗಳು ಜನರನ್ನ ಬಾಧಿಸಲಿವೆ. ಬೆಳೆ ನಷ್ಟ, ಇಳುವರಿ ಕುಂಠಿತಗೊಂಡು ಬೆಲೆ ಏರಿಕೆಯಾಗುವ ಸಾಧ್ಯತೆಯಿದೆ. ಈ ಬಾರಿ ಆಶಾದಾಯಕ ಸಂಗತಿ ಏನಂತಂದ್ರೆ ದೇಶದ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪ್ರಕೃತಿ ವಿಪ್ಲವದಿಂದಾಗಿ ಮತ್ತು ಭಾರೀ ಪ್ರಮಾಣದ ಮಳೆ ಸುರಿಯುವಿಕೆಯಿಂದಾಗಿ ಮತ್ತೆ ಮಹಾಪುರ ಎದುರಾಗುವ ಸಾಧ್ಯತೆಯಿದೆ. ರೈತರು ಬೆಳೆದ ಬೆಳೆಗಳು ಕೈಗೆ ಬರುವುದಿಲ್ಲ. ಹೀಗಾಗಿ ಬೆಲೆ ಏರಿಕೆ ದುಪ್ಪಟ್ಟಾಗಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಪಿಒಕೆ ಪಡೆಯುವ ಸಾಮರ್ಥ್ಯ ರಷ್ಯಾ ಮತ್ತು ನಮ್ಮ ಪರ ಇರುವಂತಹ ರಾಷ್ಟ್ರಕ್ಕಿದೆ. ಉಳಿದಂತೆ ಯಾವ ರಾಷ್ಟ್ರವೂ ನಮ್ಮ ಪರವಾಗಿ ಇಲ್ಲ. ಹಾಗಾಗಿ ಏಕಾಂಗಿಯಾಗಿ ಯುದ್ಧ ಮಾಡಿದ್ರೂ ಪಾಕ್ ಆಕ್ರಮಿತ ಪ್ರದೇಶವನ್ನ ಭಾರತ ನಿಸ್ಸಂದೇಹದಿಂದ ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಈ ಶಕ್ತಿ ನಮ್ಮ ರಾಷ್ಟ್ರಕ್ಕೆ ಇದೆ. ಸೇನೆಯ 3 ಬಗೆಯ ಸೇನೆಗಳು ಒಗ್ಗಟ್ಟಾಗಿ ನಿಲ್ಲಬೇಕು. ಯಾಕಂದ್ರೆ ಪರಾಭವ ಸಂವತ್ಸರ ಅಂದ್ರೆ ಮುಂದಿನ ಯುಗಾದಿಯವರೆಗೆ ಸಮಸ್ಯೆಗಳು ಕಾಡಲಿವೆ ಅಂತ ದ್ವಾರಕಾನಾಥ ಗುರೂಜಿ ಹೇಳಿದ್ದಾರೆ. ಇನ್ನು ಸ್ಥಾನ ಪಲ್ಲಟವಾದ ರಾಶಿಗಳು, ಶನಿಯು ಕುಂಭರಾಶಿ ಬಿಟ್ಟು ಮೀನರಾಶಿಗೆ ಹೋಗ್ತಾನೆ. ಮೇ 15ರಿಂದ ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿದೆ. ಮೇ 18ರಂದು ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೆ, ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪಲ್ಲಟವಾಗಿದೆ. ಈವರೆಗೆ ಶನಿ, ರಾಹು, ಗುರು ಮನೆಯಲ್ಲಿದ್ದರು. ಆಗ ಸಮಸ್ಯೆಗಳು ಹೆಚ್ಚಿನ ಮಟ್ಟದಲ್ಲಿ ಬಾಧಿಸ್ತಾ ಇರಲಿಲ್ಲ. ಆದರೆ ಇದೀಗ ಗ್ರಹಗಳು ಬೇರೆ ಬೇರೆ ರಾಶಿಗಳಿಗೆ ಪ್ರವೇಶ ಮಾಡುವುದು ವಿಸ್ಮಯಕಾರಿಯಾಗಿದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ದೇವರು ಧರ್ಮ ಮರೆತರೆ ಬಿಜೆಪಿಗೂ ಕಂಟಕ ಅಂತ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ.
ಅಷ್ಟೇ ಅಲ್ಲದೆ ದೇಶವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಬೇಕು ಅನ್ನೋ ಉದ್ದೇಶದಿಂದ 1889ರಲ್ಲಿ ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ ಮತ್ತಿತರರು ಸೇರಿದಂತೆ ಒಂದು ರಾಜಕೀಯ ಪಕ್ಷವನ್ನ ಕಟ್ತಾರೆ. ಅದುವೇ ಕಾಂಗ್ರೆಸ್ ಪಕ್ಷ. ಹಿಂದೂಗಳನ್ನ ಒಗ್ಗೂಡಿಸಿ ಸಿದ್ದಿ ನಾಯಕರನ್ನ ಸ್ಥಾಪಿಸಿ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶೋತ್ಸವವನ್ನ ನಡೆಸುವ ಮೂಲಕ ರಾಷ್ಟ್ರ ಪ್ರೇಮವನ್ನ ಮೂಡಿಸಿದ್ರು. ಗಣಪತಿ, ರಾಮ, ಕೃಷ್ಣ ಹೆಸರಿನಿಂದ ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಕ್ರಮೇಣ ಕಾಂಗ್ರೆಸ್ ಪಕ್ಷ ತನ್ನ ಮೂಲ ಧ್ಯೇಯ ಚಿಂತನೆಗಳನ್ನ ಕಡೆಗಣಿಸಿತು. ಹೀಗಾಗಿ ಕಳೆದ 3 ಅವಧಿಗಳಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗ್ತಾಗಿದೆ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ ಗುಂಪೆ ರಾಮ, ಕೃಷ್ಣ, ಗಣಪತಿ ಧ್ಯೇಯ ಮಂತ್ರಗಳನ್ನೆಲ್ಲವನ್ನ ಮರೆತು ಬಿಜೆಪಿ ಪಕ್ಷವನ್ನ ಕಟ್ಟಿದ್ರು. ಹೀಗಾಗಿ 3 ಬಾರಿಯಿಂದ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರುವಂತಾಗಿದೆ. ಈಗ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರನ್ನ ಓಲೈಸುವ ನೆಪದಲ್ಲಿ ಬಿಜೆಪಿಯೂ ಕೂಡ ದೇವರು ಧರ್ಮವನ್ನ ಮರೆತರೆ ಬಿಜೆಪಿಗೂ ವೈಫಲ್ಯ ಕಟ್ಟಿಟ್ಟ ಬುತ್ತಿ ಅಂತ ದ್ವಾರಕಾನಾಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ದ್ವಾರಕಾನಾಥರು ದೇವರು ಧರ್ಮವನ್ನ ಮರೆತು ಅಧರ್ಮದ ಹಾದಿಯನ್ನ ಹಿಡಿಯಲಾಗ್ತಾ ಇದೆ. ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ಶ್ರೀಕೃಷ್ಣನು ಪುನರ್ ಅವತಾರ ಮಾಡ್ತಾನೆ. ಅಧರ್ಮವನ್ನ ತಡೆಯಲು ನಾನು ಬಂದೇ ಬರ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆ ಸಮಯ ಈಗ ಮತ್ತೆ ಬಂದಿದೆ ಅಂತ ಹೇಳಿದ್ದಾರೆ. ಹೀಗೆ ಭವಿಷ್ಯವಾಣಿಯನ್ನ ನುಡಿಯೋದರ ಮೂಲಕ ಮುಂದಿನ ಯುಗಾದಿಯವರೆಗೆ ಭಾರತಕ್ಕೆ ಸಾಲು ಸಾಲು ಗಂಡಾಂತರಗಳು ಫಿಕ್ಸ್ ಅಂತ ಹೇಳಲಾಗ್ತಾಗಿದೆ. ಕಲಿಯುಗ ಅಂತ್ಯಗೊಂಡಿತು, ಆದರೆ ಅದರ ಪ್ರಭಾವವು ಪ್ರಪಂಚದಾದ್ಯಂತ ಇನ್ನೂ ವ್ಯಾಪಕವಾಗಿದೆ. ಈ ಸಮಯದಲ್ಲಿ ಕಲಿಯುಗದ ಕೊನೆಯ ಹಂತ ನಡೀತಾಗಿದೆ. ಅದಕ್ಕಾಗಿಯೇ ಕಲಿಯುಗವು ಇಡೀ ಪ್ರಪಂಚದ ಮಾನವ ಸಮಾಜವನ್ನ ಸಂಪೂರ್ಣವಾಗಿ ಬಾಧಿಸ್ತಾಗಿದೆ. ವಿಶೇಷವಾಗಿ ಜಗತ್ತಿನಲ್ಲಿ ಸಹೋದರರ ನಡುವೆ, ಪತಿಪತ್ನಿಯರ ನಡುವೆ, ಕುಟುಂಬಗಳ ನಡುವೆ, ಹಳ್ಳಿಗಳ ನಡುವೆ, ರಾಜ್ಯಗಳ ನಡುವೆ, ದೇಶಗಳ ನಡುವೆ ಕಲಿ ತನ್ನ ಪ್ರಭಾವವನ್ನ ಒಳಪಡಿಸ್ತಾ ಇದ್ದಾನೆ. ಇಡೀ ಜಗತ್ತು ಇಂದು ನರಳಾಡ್ತಾ ಇದೆ. ರೋಗ ಮತ್ತು ಪಿಡುಗು ಇಡೀ ಜಗತ್ತನ್ನ ಆವರಿಸಿದೆ. ಔಷಧ ಬಳಕೆಯಿಲ್ಲದೆ ಇಂದು ಮಾನವ ಸಮಾಜ ಬದುಕುವುದು ಕಷ್ಟಕರವಾಗಿದೆ. ಮುಂದೆ ಬರುವ ವರ್ಷದೊಳಗೆ ಇಡೀ ಜಗತ್ತು ಅನೇಕ ಭೀಕರ ವಿಪತ್ತುಗಳನ್ನು ಎದುರಿಸಲಿದೆ ಅಂತ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಪ್ರಮುಖವಾಗಿ ಈ ಮುಂದಿನ 5 ವರ್ಷಗಳಲ್ಲಿ ವಿಶ್ವಸಮರ 3, ಆಹಾರ ಬಿಕ್ಕಟ್ಟು, ವಾಯುಪ್ರಳಯ, ಜಲಪ್ರಳಯ, ಅಗ್ನಿಪ್ರಳಯ, ಭೂಕಂಪ, ಕ್ಷಾಮ, ಸಾಂಕ್ರಾಮಿಕ ರೋಗ ದುಪ್ಪಟ್ಟುವಾಗಲಿದೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಮುಂದೆ 2025 ವರ್ಷದಲ್ಲಿ ಶನಿಯು ಮೀನರಾಶಿಯಲ್ಲಿ ಸಾಗುತ್ತಾನೆ. ಆಗ ಈ ಎಲ್ಲ ವಿಪತ್ತುಗಳು ತಮ್ಮ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಮುಂಬರೋ ಸಮಯದಲ್ಲಿ ಎಲ್ಲ ವೈಜ್ಞಾನಿಕ ಉಪಕರಣಗಳು, ಕಂಪ್ಯೂಟರ್ಗಳು, ಉಪಗ್ರಹಗಳು ಇತ್ಯಾದಿ ಇಂಟರ್ನೆಟ್ ಇಲ್ಲದೆ ಇಡೀ ವಿಶ್ವ ಸ್ತಬ್ಧವಾಗುತ್ತೆ ಅಂತ ಬರೆದಿಡಲಾಗಿದೆ. ಪ್ರಸ್ತುತ ಮಾನವ ಸಮಾಜ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು? 600 ವರ್ಷಗಳ ಹಿಂದೆ ಒಡಿಶಾದಲ್ಲಿ ಜನಿಸಿದ ಪಂಚಸಖರು ಒಡಿಯಾ ಭಾಷೆಯಲ್ಲಿ ಈ ಒಂದು ಭವಿಷ್ಯಮಾಲಿಕಾ ಪುಸ್ತಕವನ್ನ ಬರೆದಿದ್ದಾರೆ. ಹಾಗಾಗಿ ಇದು ರಹಸ್ಯಮಯವಾದ ಕೊಠಡಿಯಲ್ಲಿ ಇದನ್ನ ಬಚ್ಚಿಡಲಾಗಿದೆ. ಅಚ್ಯುತಾನಂದ ದಾಸರು ಬರೆದಿರುವ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಇನ್ನೂ ಅನೇಕ ವಿವರಗಳನ್ನು ನೀಡಲಾಗಿದೆ. ಕಲಿಯುಗವು 4,32,000 ವರ್ಷಗಳ ಬದಲಾಗಿ 5,122 ವರ್ಷಗಳಲ್ಲಿ ಯಾಕೆ ಕೊನೆಗೊಳ್ಳುತ್ತೆ, ಅದರ ಲಕ್ಷಣಗಳೇನು, ಅದು ಯಾವಾಗ ಕೊನೆಗೊಳ್ಳುತ್ತೆ, ಕಲ್ಕಿ ಭಗವಾನ್ ಎಲ್ಲಿ ಮತ್ತು ಯಾವಾಗ ಹುಟ್ಟಿ ಬರ್ತಾನೆ, ಅವರ ಲೀಲೆಗಳ ಬಗ್ಗೆ, ಭಕ್ತರು ಹೇಗೆ ಉದ್ಧಾರ ಆಗ್ತಾರೆ ಮತ್ತು ಹೇಗೆ ರಕ್ಷಣೆ ಪಡಿತಾರೆ ಎನ್ನುವುದರ ಬಗ್ಗೆ ವಿವರಣೆಯನ್ನು ಕೂಡ ನೀಡಲಾಗಿದೆ. ಪ್ರಪಂಚದಾದ್ಯಂತ ಪ್ರಸ್ತುತ ನೈಸರ್ಗಿಕ ವಿಕೋಪಗಳ ಕಾರಣ ಹವಾಮಾನ ಬದಲಾವಣೆಯಂತ ನೀವು ಯೋಚಿಸ್ತಾ ಇರಬಹುದು. ಆದರೆ ಇದು ನಿಜವಲ್ಲ. ಇವುಗಳು ಕೇವಲ ಪ್ರಾರಂಭವಾಗಿವೆಯಷ್ಟೇ. ಮುಂದಿನ ದಿನಗಳಲ್ಲಿ ಹಲವಾರು ಬಿಕ್ಕಟ್ಟುಗಳು ಎದುರಾಗಲಿವೆ ಅಂತ ಭವಿಷ್ಯವಾಣಿಯಲ್ಲಿ ಬರೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಪಂಚಭೂತಗಳಲ್ಲಿ ಪ್ರಳಯ ಉಂಟಾಗುತ್ತೆ. ಭೂಕಂಪ ತೀವ್ರತೆ 16ರ ತೀವ್ರತೆಯಲ್ಲಿ ಭೂಕಂಪ ಸಂಭವಿಸುತ್ತೆ. ಉಲ್ಕಾಪಾತ ಬೀಳುವಿಕೆ, ಅಪಘಾತಗಳು ದುಪ್ಪಟ್ಟಾಗುವಿಕೆ, ರೋಗ ರುಜಿನಗಳು, ಸಾಂಕ್ರಾಮಿಕ ರೋಗಗಳು ದುಪ್ಪಟ್ಟಾಗುವುದು, ಕೋಮು ಹಿಂಸಾಚಾರ ದುಪ್ಪಟ್ಟಾಗುವುದು, ವಿಶ್ವ ಸಮರ ಸಾರುವುದು, ಬರ ಮತ್ತು ಆಹಾರ ಹಾಗೂ ನೀರಿನ ಕ್ಷಾಮತೆ ಕೊರತೆ ಉಂಟಾಗಲಿದೆ ಅಂತ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಮನುಷ್ಯರನ್ನೇ ಕೊಂದು ತಿನ್ನುವ ದಿನಗಳೂ ಕೂಡ ಬರಲಿವೆ ಅಂತ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಅಸ್ವಾಭಾವಿಕ ಸಾವುಗಳು ಅಂದ್ರೆ ವೈದ್ಯರಿಗೂ ಕೂಡ ಗೊತ್ತಾಗೋದಿಲ್ಲ ಯಾಕೆ ಜನ ಸಾಯ್ತಾ ಇದ್ದಾರೆ ಅಂತ. ರೋಗ ಬಂದ್ರೆ ಔಷಧಿಯೂ ಕೂಡ ಸಿಗೋದಿಲ್ಲ. ಅಂತಹ ರೋಗ ರುಜಿನಗಳಿಂದ ಜನ ಸಾವಿನ ಸುನಾಮಿಗೆ ಸಿಲುಕಿಕೊಳ್ತಾರೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಇನ್ನು ಅಖಂಡ ಪ್ರಳಯ ಅಂದ್ರೆ ಬ್ರಹ್ಮ ಪ್ರಳಯ ಅಲ್ಲ.
ಇದು ಕೇವಲ 2029ರಿಂದ 30ರ ಹೊತ್ತಿಗೆ 90%ಕ್ಕಿಂತ ಅಧಿಕ ವಿಶ್ವ ಜನಸಂಖ್ಯೆಯೂ ನಾಶವಾಗುತ್ತೆ. ಕೇವಲ 64 ಕೋಟಿ ಜನ ಮಾತ್ರ ಉಳಿತಾರೆ. ಅಂದ್ರೆ ಭಾರತದಿಂದ 31 ಕೋಟಿ ಜನರು ಮಾತ್ರ ಉಳಿತಾರೆ. 2025ರಲ್ಲಿ 3ನೇ ಮಹಾಯುದ್ಧ ಮತ್ತು 4 ಯುಗದ ಪ್ರಕಾರ 4ನೇ ಮಹಾಯುದ್ಧವೂ ಕೂಡ ನಡೆಯುತ್ತೆ. ಅಂದ್ರೆ ಶನಿಯು ಮೀನರಾಶಿಗೆ ಪ್ರವೇಶಿಸುವ ಸಮಯದಲ್ಲಿ 3ನೇ ಮತ್ತು 4ನೇ ಮಹಾಯುದ್ಧ ಸಂಭವಿಸುತ್ತೆ ಅಂತ ಬರೆದಿಡಲಾಗಿದೆ. ಇನ್ನು 2029 ಮತ್ತು 2030ರ ನಂತರ ಸಂಪೂರ್ಣ ಸತ್ಯಯುಗ ಪ್ರಾರಂಭವಾಗುತ್ತೆ. ಇದು ನಂಬಲಾಗಿದೆ ಅಂತ ಬರೆದಿಡಲಾಗಿದೆ. ಇನ್ನು ತ್ರಿಕಾಲಜ್ಞಾನಿಗಳು ವಿಶ್ವದ ಅವನತಿಯ ಸುಳಿವನ್ನ ನೀಡಿದ್ದಾರೆ. ಇದೇ ಇನ್ನೊಂದೆಡೆ ವಿಶ್ವದ ವಿವಿಧ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಕಾದಾಟ, ವಿವಿಧ ದೇಶಗಳ ನಡುವೆ ನಡೀತಾ ಇರುವ ಯುದ್ಧ, ಪಾಕಿಸ್ತಾನದ ದಿವಾಳಿತನ, ನೈಸರ್ಗಿಕ ವಿಕೋಪಗಳು ಇದೆಲ್ಲವೂ ಈ ಭೂಮಿಯ ಅಂತ್ಯಕ್ಕೆ ನಾಂದಿ ಹಾಡಿದಂತೆ ಕಾಣಿಸ್ತಾ ಇದೆ. 3ನೇ ಮಹಾಯುದ್ಧದ ಆರಂಭ ಇದೀಗಾಗಲೇ ಶುರುವಾಗಿದೆ ಅಂತ ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇವುಗಳ ನಡುವೆ 600 ವರ್ಷಗಳ ಹಿಂದೆ ಬರೆದಿರುವ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ 2030ರವರೆಗೆ ಘನಘೋರ ಸತ್ಯಗಳನ್ನು ತಿಳಿಸಲಾಗಿದೆ. ಇದೆಲ್ಲದರ ನಡುವೆ 600 ವರ್ಷಗಳ ಹಿಂದೆ ಬರೆದಿರುವ ಭವಿಷ್ಯಮಾಲಿಕಾದಲ್ಲಿ 2030ರವರೆಗಿನ ಘನಘೋರ ಸತ್ಯಗಳನ್ನು ತಿಳಿಸಲಾಗಿದೆ. ಇದೀಗಾಗಲೇ ಇಲ್ಲಿ ಹೇಳಿರುವ ಹಲವಾರು ಸಂಗತಿಗಳು ಸತ್ಯವಾಗಿದ್ದು, ಇನ್ನು ಕಲಿಯುಗದ ಅಂತ್ಯದ ಬಗ್ಗೆ ವಿವರಿಸುತ್ತಲೇ ಮುಂಬರೋ ವರ್ಷಗಳಲ್ಲಿ ಜನರು ಎಂಥ ಭಯಾನಕ ಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಎನ್ನುವುದನ್ನು ವಿವರಿಸಲಾಗಿದೆ. 16ನೇ ಶತಮಾನದ ಸಂತ ಅಚ್ಯುತಾನಂದ ದಾಸ್ ಅವರು ಭವಿಷ್ಯಮಾಲಿಕಾದಲ್ಲಿ 600 ವರ್ಷಗಳ ಹಿಂದೆ ಕಲಿಯುಗದ ಅಂತ್ಯದ ಬಗ್ಗೆ ಬರೆದಿಟ್ಟಿದ್ದಾರೆ. ಈ ಭವಿಷ್ಯವಾಣಿಗಳಲ್ಲಿ ಹೆಚ್ಚಿನವು ಪುರಿ ಜಗನ್ನಾಥಕ್ಕೆ ಸಂಬಂಧಿಸಿದ ಭವಿಷ್ಯವಾಣಿಗಳಾಗಿವೆ. ಜೊತೆಗೆ ಅವೆಲ್ಲವೂ ಕೂಡ ನಿಜವಾಗಿದೆ. ಇನ್ನು ಭವಿಷ್ಯಮಾಲಿಕ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಪ್ರಮುಖ ಭವಿಷ್ಯವಾಣಿ ಏನಂತಂದ್ರೆ, ಭಾರತದ ಮೇಲೆ 13 ಇಸ್ಲಾಂ ರಾಷ್ಟ್ರಗಳ ಆಕ್ರಮಣ. ಭಾರತವನ್ನ ಛಿದ್ರ ಮಾಡಲು 13 ಇಸ್ಲಾಂ ದೇಶಗಳು ಒಗ್ಗಟ್ಟಾಗಿ ಆಕ್ರಮಣ ಮಾಡಲಿವೆ. ಚೀನಾದೊಂದಿಗೆ ಸೇರಿಕೊಳ್ಳುವ 13 ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ. 2025ರಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ 3ನೇ ಮಹಾಯುದ್ಧವು ಪ್ರಾರಂಭವಾಗುತ್ತೆ. 2ನೇ ಮಹಾಯುದ್ಧವೂ ಕೂಡ ಇದೇ ಸಮಯದಲ್ಲಿ ಪ್ರಾರಂಭವಾಗಿತ್ತು. ಈಗ 3ನೇ ಮಹಾಯುದ್ಧವು 6 ವರ್ಷ 6 ತಿಂಗಳುಗಳ ಕಾಲ ಮುಂದುವರಿಯಲಿದೆ. ಆಕಾಶದಲ್ಲಿ 2 ಸೂರ್ಯರು ಇದ್ದರಂತೆ ಕಾಣಿಸುತ್ತೆ. ಒಂದು ಸೂರ್ಯ ಅಂತ ಭಾವಿಸಲಾಗಿದೆ, ಇನ್ನೊಂದು ಹೊಳೆಯುವ ಆಕಾಶಕಾಯ ಅಂತ ಹೇಳಲಾಗಿದೆ. ಅಲ್ಲದೆ ಪ್ರಕಾಶಮಾನವಾದ ವಸ್ತುವು ಧೂಮಕೇತು ಅಥವಾ ಸಣ್ಣ ಉಲ್ಕಾ ರಾಶಿಗಳಂತೆ ಕಾಣಬಹುದು. ಭಾರತದಲ್ಲಿ ನಡೀತಾ ಇರುವ ಸಂಘರ್ಷದ ಸಮಯದಲ್ಲಿ ಧೂಮಕೇತು ಬೀಳತ್ತೆ ಅಂತ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಗೆಳೆಯರೆ, 2030ರಲ್ಲಿ ಕಲಿಯುಗ ಅಂತ್ಯವಾಗತ್ತೆ. ಅದಾದ ಬಳಿಕ ಹೊಸ ಯುಗ ಆರಂಭವಾಗತ್ತೆ. ಇದು ಚೈತನ್ಯ ಪೂರ್ವಕವಾಗಿರುತ್ತೆ. ಆದರೆ ಇದೀಗಾಗಲೇ ವಿಶ್ವದ 800 ಕೋಟಿ ಜನರ ಪೈಕಿ 65 ಕೋಟಿ ಜನರು ಮಾತ್ರ ಬದುಕ್ತಾರೆ. ಈ ಪೈಕಿ ಭಾರತದಲ್ಲಿ 33 ಕೋಟಿ ಜನಸಂಖ್ಯೆ ಇರುತ್ತೆ. ಚೀನಾ ದೇಶ ಛಿದ್ರವಾಗತ್ತೆ. ಅಮೆರಿಕಾದ ಬಹುತೇಕ ಪಾಲು ಜಲಾವೃತವಾಗತ್ತೆ. ರಷ್ಯಾ ಹಿಂದೂ ರಾಷ್ಟ್ರವಾಗತ್ತೆ. ಇದೆಲ್ಲವೂ 2030ರ ಒಳಗೆ ಸಂಭವಿಸಲಿದೆ. ಈ ಸಮಯದಲ್ಲಿ ಭಾರತದ ರಾಜ ಒಬ್ಬ ಯೋಗಿ ಪುರುಷನಾಗಿರ್ತಾನೆ. ಆತನಿಗೆ ಸಂತಾನ ಇರೋದಿಲ್ಲ ಅಂತಲೂ ಕೂಡ ಬರೆದಿಡಲಾಗಿದೆ. ಭವಿಷ್ಯಮಾಲಿಕಾದಲ್ಲಿ ಜಗನ್ನಾಥ ಪುರಿ ದೇವಸ್ಥಾನದ ಗುಮ್ಮಟದಿಂದ ಕಲ್ಲು ಕೆಳಗೆ ಬಿದ್ದಾಗ ಅದು ಪ್ರಪಂಚದ ಮಹಾವಿನಾಶದ ಸಂಕೇತವಾಗಿದೆ ಅಂತ ಬರೆದಿಡಲಾಗಿದೆ. ಐತಿಹಾಸಿಕ ಪುಸ್ತಕಗಳ ಪ್ರಕಾರ 1842ರಿಂದ ಇಲ್ಲಿಯವರೆಗೆ ಜಗನ್ನಾಥ ಪುರಿಯಿಂದ ಒಂದು ಕಲ್ಲು ಬಿದ್ದ ಘಟನೆ ಅಂದ್ರೆ ಸರಿಸುಮಾರು 15ರಿಂದ 16 ಬಾರಿ ಸಂಭವಿಸಿದೆ. ಜಗನ್ನಾಥ ಪುರಿಯಲ್ಲಿ ಪುರಾತನವಾದ ಆಲದ ಮರ ಇತ್ತು. ಭವಿಷ್ಯಮಾಲಿಕಾದಲ್ಲಿ ಈ ಆಲದ ಮರ ಬಿದ್ರೆ ಮುನ್ಸೂಚನೆ ಅಂದ್ರೆ ಕಲಿಯುಗ ಮುನ್ಸೂಚನೆ ಅಂತ ಹೇಳಲಾಗಿತ್ತು. 2019ರಲ್ಲಿ ಒಡಿಶಾದಲ್ಲಿ ಫನಿ ಚಂಡಮಾರುತದ ನಂತರ ಪುರಿ ಜಗನ್ನಾಥ ದೇವಾಲಯದಲ್ಲಿದ್ದ ಆ ಆಲದ ಮರ ಬಿದ್ದಿತ್ತು. ಅದಾದ ನಂತರ ಕೊರೋನಾ ಮಹಾಮಾರಿ ಒಕ್ಕರಿಸಿಕೊಂಡಿತ್ತು. ಭವಿಷ್ಯಮಾಲಿಕಾದಲ್ಲಿ ಮರಗಳು ಬೀಳುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳ ನಡುವಿನ ಸಂಬಂಧವನ್ನ ಸಹ ಉಲ್ಲೇಖಿಸಲಾಗಿದೆ. ಮುಂಬರೋ ವರ್ಷಗಳಲ್ಲಿ ಇದಕ್ಕಿಂತಲೂ ಭಯಾನಕ ರೋಗ ಹರಡಲಿದೆ. ಇದು ಕೊರೋನಾಗಿಂತಲೂ ಭೀಕರ ಬೀಭತ್ಸವಾಗಿರಲಿದೆ ಅಂತ ಭವಿಷ್ಯವಾಣಿ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಈಗಾಗಲೇ 2025 ಜೂನ್ ಎಂಟ್ರಿಗೆ ಮೊದಲೇ ಕೊರೋನಾ ಮತ್ತೊಂದು ಹೊಸ ರೂಪಾಂತರಿ ಕಾಲಿಟ್ಟಿದೆ. ಇದು 5 ವರ್ಷಗಳ ಕಾಲ ಇರಲಿದೆ ಅಂತ ಭವಿಷ್ಯಮಾಲಿಕಾದಲ್ಲಿ ಬರೆದಿಡಲಾಗಿದೆ. ಇನ್ನುದಿಷ್ಟೇ ಇಲ್ಲದೆ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ರೈತರು ಕೃಷಿ ಮಾಡೋದನ್ನೇ ನಿಲ್ಲಿಸ್ತಾರೆ. ಜೊತೆಗೆ ಕೃಷಿಯಲ್ಲಿ ಬೇಸತ್ತ ರೈತರು ತಮ್ಮ ಹೊಲಗಳಲ್ಲಿ ಏನನ್ನು ಬೆಳೆಸೋದನ್ನ ನಿಲ್ಲಿಸಿ ಹೊಸ ಉದ್ಯೋಗವನ್ನ ಹುಡುಕಿಕೊಂಡು ಅಲೆದಾಡ್ತಾರೆ. ಕೃಷಿಯನ್ನ ಮುಚ್ಚುವುದರಿಂದ ಭೂಮಿಯ ಮೇಲೆ ತರಕಾರಿ ಮತ್ತು ಹಣ್ಣುಗಳ ಕೊರತೆ ಉಂಟಾಗತ್ತೆ ಮತ್ತು ಹಣದುಬ್ಬರದಿಂದ ಜನ ತತ್ತರಿಸಿ ಹೋಗ್ತಾರೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ.
ಹೀಗೆ ಸಾಲು ಸಾಲು ಗಂಡಾಂತರಗಳನ್ನು ಹೊತ್ತುಕೊಂಡು 2025 ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೀವಿ. ಆದರೆ ಈಗ ಜೂನ್ ಎಂಟ್ರಿಯ ಸಮಯದಲ್ಲಿಯೇ ಪ್ರಕೃತಿ ವಿಕೋಪ, ಭೂಕಂಪ, ಸುನಾಮಿ ಮತ್ತು ಜಲಪ್ರಳಯ ಸೃಷ್ಟಿಯಾದ ಬೆನ್ನಲ್ಲೇ ಈಗ ಕೊರೋನಾ ಅನ್ನುವಂತಹ ಸಾಂಕ್ರಾಮಿಕ ರೋಗ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಈ ಭವಿಷ್ಯಮಾಲಿಕ ಪುಸ್ತಕದ ಬಗ್ಗೆ, ಈ ಭವಿಷ್ಯಮಾಲಿಕ ಕಾಲಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.